ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಭೀಷ್ಮರ ಕಥೆಯನ್ನು ಹೇಳಬೇಕು ಅಂತ ಅಂದ್ಕೊಂಡೇನೆ. ಕುರುವಂಶದ ಮೂಲ ಪುರುಷ ಅಂತಾರೆ ಯಯಾತಿ. ಆ ಯಯಾತಿ ದೊಡ್ಡ ಕಥೆ ಐತಿ, ಮುಂದೆ ನೋಡೋಣ ಅಂತ. ನಾನು ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕಾರೆ ನೋಡಕ್ಕೆ ಬರ್ತೈತಿ. ಭಾಳ ದೊಡ್ಡದೈತಿ ಕತೆ. ಆನಂತರ ಆ ಯಯಾತಿಗೆ ಇಬ್ಬರು ಪತ್ನಿಯರು, ಒಬ್ಬಾಕಿ ದೇವಯಾನಿ, ಇನ್ನೊಬ್ಬಾಕಿ ಶರ್ಮಿಷ್ಠಿ. ದೇವಯಾನಿ ಹೊಟ್ಟೆಯೊಳಗೆ ಒಬ್ಬ ಮಗ ಹುಡ್ತಾನ, ಅವನನ್ನು ಯದು ಅಂತ ಕರೀತಾರೆ. ಶರ್ಮಿಷ್ಠಿ ಹೊಟ್ಟೆಯೊಳಗೆ ಒಬ್ಬ ಮಗ ಹುಡ್ತಾನೆ, ಶರ್ಮಿಷ್ಠಿಗೂ ಅವನನ್ನು ಪುರು ಅಂತ ಕರೀತಾರೆ. ಈ ಶರ್ಮಿಷ್ಠೆಯ ಮಗ ಪುರುವಿನಿಂದ ಕುರುವಂಶ ಸ್ಟಾರ್ಟ್ ಆಕೈತಿ. ಆನಂತರ ದೇವಯಾನಿಯ ಮಗ ಯದುವಿನಿಂದ ಈ ಯದುವಂಶ ಸ್ಟಾರ್ಟ್ ಆಕೈತಿ, ಕೃಷ್ಣನ ವಂಶ ಸ್ಟಾರ್ಟ್ ಆಕೈತಿ. ಈ ಕುರುವಂಶದೊಳಗೆ ಅನೇಕ ಮಹಾರಾಜರು ಎಲ್ಲ ಆಳಿ ಹೋಗ್ತಾರೆ. ಆಳಿ ಹೋದಂಥ ಹೊತ್ತಿನೊಳಗೆ ಪ್ರದೀಪ ಅನ್ನುವಂಥ ಮಹಾರಾಜನ ಮಗ ಶಂತನು ಮಹಾರಾಜವು ಬಹಳ ಶೂರ ಇರ್ತಾನೆ, ಸಮರ್ಥ ಇರ್ತಾನೆ, ಅದೇ ಬಹಳ ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಒಂದು ಸಲ ಏನಾಗ್ತೈತಿ ಅಂತಂದ್ರೆ, ಶಂತನು ಮಹಾರಾಜ ಗಂಗಾ ನದಿ ತೀರದೊಳಗೆ ಅವ ಅಡ್ಡಾಡ್ತಾ ಇರ್ತಾನೆ, ಎಲ್ಲೋ ವಿಹಾರಕ್ಕಾಗಿ ಹೋಗಿರ್ತಾನೆ. ಹೋದಂಥ ಹೊತ್ತಿನೊಳಗೆ ಒಬ್ಬಕ್ಕೆ ಅತೀ ಸುಂದರವಾದಂಥ ಚಲುವೆಯನ್ನು ಅವನು ನೋಡ್ತಾನೆ. ಬಹಳ ಸುಂದರವಾಗಿರ್ತಾವೆ ಆಕಿನ ನೋಡಿ ಮೋಹ ಉಂಟಾಗ್ತೈತೆ ಅವಾಗ, ಆಕಿನ ಮದುವೆ ಆಗಬೇಕು ಅಂತೇಳಿ. ಆಮೇಲೆ ಅವ ಆಕಿನ ಕೇಳ್ತಾನೆ, ಸುಂದರಿ ನೀನು ಯಾರು, ನಾನು ನಿನ್ನ ಮದುವೆ ಆಗಬೇಕು ಅಂತಂದು ಹೇಳಿ ಅಂದ್ಕೊಂಡೇನಿ, ನಾನು ಇಂಥ ಮಹಾರಾಜ ಅದೇನಿ. ಒಳ್ಳೆ ಅವಾಗಕ್ಕೆ ಮಹಾರಾಜ ಇವನ್ನೆಲ್ಲ ಮಾತುಗಳನ್ನು ಕೇಳಕ್ಕೆ ಅಂತಾಳ. ಆಯಿತು ಮಹಾರಾಜ, ನನಗೂ ನಿನ್ನ ಮದುವೆ ಆಗುವಂಥ ಇಚ್ಛೆ ಐತಿ, ಆದರೆ ನನ್ನ 2 ಕಂಡೀಷನ್ ಅದಾವು, ಅದಕ್ಕೆ ನೀವು ಒಪ್ಪಿದ್ರೆ ಮಾತ್ರ ನಾ ಮದುವೆ ಆಕ್ಕೇನಿ ಅಂತ ಹೇಳ್ತಾಳೆ. ಮೊದಲನೇ ಕಂಡೀಷನ್ನ, ನೀ ಯಾವಾಗಲೂ ನೀ ಯಾರು ಅಂಥೇಳಿ ಕೇಳುವಂಗಿಲ್ಲ. 2ನೇ ಕಂಡೀಷನ್ ಅಂತಂದ್ರೆ, ನಾ ಮಾಡುವಂಥ ಯಾವುದೇ ಕೆಲಸ ನೀನು ಹಿಡಿಸ್ಲಿಲ್ಲ ಅಂದರೂ ಕೂಡ, ನಿನಗೆ ಅಪ್ರಿಯ ಆಗಿದ್ದರೂ ಕೂಡ ನೀನನ್ನು ಅದನ್ನು ತಡೆಯಂಗಿಲ್ಲ. ಈ 2 ಕಂಡೀಷನ್ಗೆ ನೀವು ಒಪ್ಕೊಂಡೆ ಅಂದ್ರೆ ನಾನು ನನ್ನ ಮದುವೆ ಆಕ್ಕೇನಿ ಅಂತ ಹೇಳ್ತಾಳೆ. ಆಕೆ ಯಾರಂತ ಕೇಳಬಾರ್ದು, ಆಕೆ ಮಾಡೋ ಕೆಲಸಕ್ಕೆ ಅಡ್ಡಿ ಮಾಡಬಾರ್ದು. ಆಗಲಿ ಅಂತಾನೆ ಮಹಾರಾಜ, ಆಗಲಿ ಅಂತಾನೆ. ಆ ನಂತರ ಆಕೆ ಜೋಡಿ ಮದುವೆ ಆಗ್ತೈತಿ. ಮದುವೆ ಆದ ಕೂಡ ಏನಾಗ್ತೈತಿ ಅಂದ್ರೆ, ಅಗದಿ ಸಂತೋಷನೇ ಇರ್ತಾನೆ ಆಕೆ ಜೊತೆ. 1 ವರ್ಷ ಆದ ಕೂಡ ಒಂದು ಗಂಡು ಮಗು ಆಕೆ ಹುಡ್ತೈತಿ. ರಾಜ ಭಾಳ ಖುಷಿ ಆಕೈತಿ. ಎಲ್ಲ ರಾಜ್ಯದ ಜನರು ಎಲ್ಲರೂ ಅಗದಿ ಸಂಭ್ರಮ ಪಡ್ತಾರೆ, ರಾಜಾಗ ಗಂಡು ಮಗು ಆತು ಅಂತ ಹೇಳಿ. ಆದರೆ ಅವನ ಪತ್ನಿ ಆಕೆ ಏನು ಮಾಡ್ತಾಳ ಅಂತಂದ್ರೆ, ಆ ಮಗುವನ್ನು ತಗೊಂಡು ಹೋಗಿ ಗಂಗಾ ನದಿಯೊಳಗೆ ತೇಲಿಬಿಡ್ತಾಳೆ, ಬಿಟ್ಬಿಡ್ತಾಳೆ. ಅವ್ರು ರಾಜಾಗೆ ಶಾಕ್ ಆದಂಗೆ ಆಕೈತಿ, ಇದೇನಿದು, ಏನು ಮಾಡಿದ್ಲಿಕ್ಕಿ ಅಂತಂದು ಹೇಳಿ ಆಕಿನ ಕೇಳಬೇಕು ಅಂತಾನೆ. ಆದ್ರೆ ಆಕೆ ಕಂಡೀಷನ್ ನೆನ್ಪಕ್ಕಾವ, ಸುಮ್ಮನೆ ಆಗ್ತಾನೆ ರಾಜ. ಆ ನಂತರ ಹಿಂಗೆ ಆಕೆ ಏನಂತಂದ್ರೆ 7 ಮಕ್ಕಳನ್ನು ಗಂಗಾ ನದಿಗೆ ತೇಲಿಬಿಡ್ತಾಳೆ. ಆಮೇಲೆ 8ನೇ ಮಗುನೂ ಹುಟ್ಟತೈತಿ. 8ನೇ ಮಗುವನ್ನು ಹುಟ್ಟಬೇಕಾದ್ರೆ ಅದನ್ನೂ ತೇಲಿ ಬಿಡಬೇಕು ಅಂತ ಒಯ್ಯುವಂಥ ಹೊತ್ತಿನೊಳಗೆ ರಾಜ ತಡೆಯೋಕ್ಕಾಗೋದಿಲ್ಲ. ಹಿಂಗೆ ಎಲ್ಲ ಮಕ್ಕಳನ್ನ ಬಿಡಾಕತ್ತಾರೆ, ನನ್ನ ವಂಶದ ಗತಿ ಏನು, ಈಕಿ ಯಾಕೆ ಹಿಂಗೆ ಮಾಡಾಕತ್ತಾಳ, ಎಂಥ ತಾಯಿ ಈಕಿ, ಮಕ್ಕಳನ್ನು ಗಂಗಾ ನದಿಗೆ ಬಿಡ್ತಾಳಂದ್ರೆ ಎಂಥಾಕಿ ಅಂತಂದು ಹೇಳಿ ಇದರದ್ದು ಒಂದು ರಹಸ್ಯ ಅರಿಬೇಕು ಅಂತಂದು ಹೇಳಿ ಮಹಾರಾಜ ಏನು ಮಾಡ್ತಾನೆ ಅಂದ್ರೆ ಆಕೆನ ತಡಿತಾನೆ. ಯಾರು ನೀನು, ಈಗ 7 ಮಕ್ಕಳನ್ನು ನೀನು ನದಿಗೆ ಬಿಟ್ಟಲ್ಲ, ನೀನು ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಕೂಡ ಆವಾಗ ಆಕೆ ಹೇಳ್ತಾಳೆ, ಮಹಾರಾಜ ನೀನನ್ನು ತಡದಿ, ಇನ್ನು ಮೇಲೆ ನಾನು ನಿನ್ನ ಜೊತೆ ಇರುವುದಿಲ್ಲ, ಆದರೆ ನಾ ಯಾರು ಅನ್ನೋದನ್ನು ಯಾಕೆ ಹಿಂಗೆ ಮಾಡಿದೆ ಅನ್ನೋದು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾಳೆ. ಆಮೇಲೆ ನಾನು ಗಂಗೆ ನನಗೆ ಈಗ ಏನು 7 ಮಕ್ಕಳನ್ನು ನಾ ಬಿಟ್ಟನಲ್ಲ, ಅವ್ರು ಯಾರೂ ಸತ್ತಿಲ್ಲ, ಅವರು ದೇವಲೋಕವನ್ನು ಸೇರ್ಯಾರ. ಅವರು ಅಷ್ಟವಸುಗಳು, ಈ ಮಗುನ ಹಿಡಿದ್ರೆ ಇದು 8ನೇ ಮಗು, ಇವರೆಲ್ಲ ಅಷ್ಟವಸುಗಳು. ನಮಗೆ ಒಂದು ಶಾಪ ಇತ್ತು, ವಸಿಷ್ಠರಿಂದ ಒಂದು ಶಾಪ ಇತ್ತು. ವಸಿಷ್ಠರ ಕಡೆ ಒಂದು ಕಾಮಧೇನು ಇರ್ತೈತಿ, ಅದನ್ನ ಹಿಂದಿನ ಕಥೆಯೊಳಗೆ ಹೇಳೇನಿ. ಅದಕ್ಕೆ ನಂದಿನಿ ಅಂತ ಅಂತಿರ್ತಾರೆ ಅವರು. ಆ ನಂದಿನಿಯನ್ನು ಈ ಅಷ್ಟವಸುಗಳಿದ್ದರೆ ಅಪಹರಣ ಮಾಡಿರ್ತಾರೆ. ಅದಕ್ಕಾಗಿ ವಸಿಷ್ಠರು ಅವ್ರಿಗೆ ಶಾಪವನ್ನು ಕೊಟ್ಟಿರ್ತಾರೆ, ನೀವು ಭೂಲೋಕದೊಳಗೆ ಜನಿಸ್ರಿ, ನೀವು ಶಾಪ ವಿಮೋಚನೆ ಆದ ನಂತರ ಅಷ್ಟೇ ನೀವು ದೇವಲೋಕಕ್ಕೆ ಹೋಗೋದು ಅಂತಂದು ಹೇಳಿ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಭೂಲೋಕದಲ್ಲಿ ಜನಿಸಿದ್ರು, ಅದಕ್ಕೆ ನಾನು ಈಗೇನು ತೇಲಿಬಿಟ್ಟೆನಲ್ಲ, ಅವರೆಲ್ಲರೂ ದೇವಲೋಕದವ್ರು ಸೇರ್ಯಾರ. ಈ ಮಗುವನ್ನು ನಾನು ನಿನಗೆ ಕೊಡ್ತೀನಿ,
ಆದ್ರೆ ಈಗ ಸದ್ಯ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಅವನಿಗೆ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ನಾನು ನಿನ್ನ ಕಡೆ ಕಳಿಸ್ತೀನಿ ಅಂತಂದು ಹೇಳಿ ಆಕೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಒಂದು 8-10 ವರ್ಷ ಆಗಿರ್ತೈತಿ. ಆವಾಗ ಒಂದು ಸಲ ರಾಜ ಹಿಂಗೆ ವಿಹಾರಕ್ಕೆ ಹೋದಾಗ ಒಂದು ಬಾಲಕ 8-10 ವರ್ಷದ 8 ವರ್ಷದ ಬಾಲಕ ಇರ್ತಾನೆ. ಅವ ಸಣ್ಣವಿರ್ತಾನೆ, ಭಾಳ ತೇಜಸ್ಸುಳ್ಳಂಥ ಬಾಲಕ ಇರ್ತಾನೆ. ಸಿಂಹದ ಮರಿಗಳ ಜೋಡಿ ಅವ ಆಟ ಆಡ್ತಿರ್ತಾನೆ, ಅವನ್ನ ಕಾಡಿಸ್ತಿರ್ತಾನೆ. ಅವಾಗ ಇವ್ಗೆ ಎಷ್ಟು ಶೂರ ಐತಿ ಹುಡುಗ, ಎಷ್ಟು ಧೈರ್ಯ ಐತಿ ಹುಡುಗಗ. ಯಾರು ಹುಡುಗ ಇದು, ಯಾರಪ್ಪ ನೀನು, ಯಾರ ಮಗ ಅಂತಂದು ಕೇಳಿದಾಗ ಗಂಗೆ ಇದ್ದಕ್ಕೆ ಪ್ರತ್ಯಕ್ಷಕ, ಮಹಾರಾಜ ಇನ್ನು ನಿನ್ನದೇ ಮಗ, 8ನೇ ಮಗನ ಕರ್ಕೊಂಡೋಗಿದ್ನಲ್ಲ ಅವನೇ ಇವನು. ಮತ್ತು ಇವನ ಏನಂತ ಇವನ ಕೈ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದೇನೆ. ಸಕಲ ವಿದ್ಯಾ ಪಾರಂಗತರಾಗ್ಯಾನವ, ಧನುರ್ವಿದ್ಯಾ ವಿಶಾರದ ಆಗ್ಯಾನ ಅಂತಂದು ಹೇಳಿ ಆಕೆ ಏನಂತ ಹೋಗಿಬಿಡ್ತಾಳೆ. ಇವ ಆ ಮಗುವನ್ನು ಕರ್ಕೊಂಡು ಬಂದು ಅವನಿಗೆ ದೇವವ್ರತ ಅಂತ ಹೆಸರಿಡ್ತಾನೆ. ದೇವವ್ರತ ಅಂತ ಹೆಸರಿಡ್ತಾನೆ. ಭಾಳ ಪ್ರೀತಿಯಿಂದ ಆ ಮಗನನ್ನು ಸಾಕ್ತಾನೆ. ಮತ್ತು ವಿದ್ಯಾಭ್ಯಾಸವನ್ನು ಅವನಿಗೆ ಪ್ರಾರಂಭ ಮಾಡ್ತಾನೆ. ಮತ್ತು ಕೆಲವೊಂದು ವಿದ್ಯೆಗಳನ್ನು ಗುರುಗಳನ್ನು ನೇಮಿಸಿ ಅವ್ನಿಗೆ ವಿದ್ಯೆಯನ್ನು ಅವನಿಗೆ ಕೊಡಿಸ್ತಾನೆ. ಆ ಬಾಲಕ ಭಾಳ ಚೆನ್ನಾಗಿ ಬೆಳಿತಾನೆ, ಜನಾನೂರಾಗಿ ಆಗ್ತಾನೆ, ಭಾಳ ಶೂರ. ಅದೇ ರೀತಿ ಪ್ರಜೆಗಳ ಜೊತೆ ಅತ್ಯಂತ ಪ್ರೀತಿಯಿಂದ ನಡ್ಕೊತಿರ್ತಾನೆ. ಆಮೇಲೆ ಹಂಗಾರೆ ಈ ಮಗು ದೇವವ್ರತ ಇವು ಹೆಂಗೆ ಭೀಷ್ಮ ಅನ್ನಿಸ್ಕೊಂಡ ಅನ್ನೋದನ್ನ ಕಥೆಯನ್ನು ನಾವು ಮುಂದಿನ ಕಥೆಯೊಳಗೆ ಹೇಳ್ತೀನಿ. ನಿಮಗಿದು ಲೈಕ್ ಆಗೈತಿ ಅಂತ ಹೇಳಿ ಅನ್ಕೋತೀನಿ. ನಾಳೆ ಇದರ ಮುಂದಿನ ಕಥೆಯನ್ನು ಹೇಳ್ತೀನಿ. ಈಗ ನಾ ಕಥೆ ಮುಗಿಸ್ತೀನಿ.